ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾನೆ ನಾನು ಮಾಡೋ ಒಂದೊಂದು ವೀಡಿಯೋನ ನಿಮಗೆ ನೋಟಿಫಿಕೇಷನಾಗಿ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗಾಯ್ಸ್, ಸ್ಯಾರಿ ನೋಡ್ತಾ ಇದ್ದೀರಾ. ಸ್ಯಾರಿ ಬಂದ್ಬಿಟ್ಟು ಲೆಮನ್ ಎಲ್ಲೋ ಇದೆ, ತುಂಬ ಚೆನ್ನಾಗಿದೆ. ಲೆಮನ್ ಎಲ್ಲೋ ವಿತ್ ಸೀ ಗ್ರೀನ್ ಥರ ಇದೆ. ತುಂಬ 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 ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸ್ಯಾರಿ. ತುಂಬ ಲೈಟ್ ವೆಯ್ಟ್ ಕೂಡ. ನಾವು ಕಟ್ಟಿದ್ದೀವಿ ಅಂದರೆ ವೇರ್ ಮಾಡಿರೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇವತ್ತಿನ ಡಿಸೈನ್ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೂ ನಿಮಗೆ ಮೇಕಿಂಗ್ ವಿಡಿಯೋ ಖಂಡಿತ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಸ್ಯಾರಿ ಏನೋ ಟ್ರೆಡಿಷ್ನಲ್ಲೇ ಇದೆ, ಬಟ್ ಡಿಸೈನ್ ಕೇಳಿರೋದು ಬಂದು ಫ್ಯಾನ್ಸಿಯಾಗಿ ಕೇಳಿದ್ದಾರೆ. ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ನಾನು 6 ಸ್ಟ್ಯಾಂಡ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಅದು ಯಾವ ಕಲರ್ ಅಂದರೆ ಬಾಡಿ ಕಲರೇ ತಗೊಂಡಿದ್ದೀನಿ. 6 ಸ್ಟ್ಯಾಂಡ್ಸ್ ರೆಡಿ ಮಾಡೋ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಬೇಕು ಅನ್ನೋರು ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಆಗಲೇ ನಿಮ್ಗೆ ಅರ್ಥ ಆಗುತ್ತೆ, ಸ್ಕಿಪ್ ಮಾಡ್ತೀರಾ. ಈಗ ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬೇಸ್ ಲೈನ್ ಅನ್ನೋದನ್ನ ನಿಮಗೆ ಅಷ್ಟೊಂದು ತೋರ್ಸೋಕೆ ಹೋಗಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ನಾವು 2 ಚೈನ್ ಅನ್ನೋದನ್ನ ಅಷ್ಟೇ ಹಾಕಿ ಅದೆಲ್ಲಿ ಬರುತ್ತೆ ನೋಡಿ ನೀಟಾಗಿಟ್ಟು ನಾವು ಲಾಕ್ ಮಾಡ್ತಾ ಇದ್ದೀವಿ. ಅಗೇನ್ ನೋಡಿ, 2 ಚೈನ್ ಅನ್ನೋದನ್ನ ಹಾಕ್ಕೊಂಡು ನಾನು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರನೇ ನಾನು ಈ ಒಂದು ಸ್ಟೆಪ್ ಅನ್ನೋದನ್ನ ಸ್ಕಿಪ್ ಮಾಡಿರೋದು. ಯಾಕಂದರೆ ಬೇಸ್ ಲೈನ್ ಅನ್ನೋದು ಬರೀ ಇಷ್ಟೇ ಇರುತ್ತೆ, ಅಂದರೆ 2 ಚೈನು ಲಾಕು 2 ಚೈನು ಲಾಕು ಅಂತ ಸ್ಟಾರ್ಟಿಂಗಿಂದ ಹಿಡಿದು ಸಾರಿ ಎಂಡುವರೆಗೂ ಫಸ್ಟ್ ಸ್ಟೆಪ್ ಅನ್ನೋದು ಇದೇ ಥರ ಇರುತ್ತೆ. ಈಗ ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ ಮೂವ್ ಆನ್ ಆಗಬೇಕಾದ್ರೆ ತೋರಿಸ್ತೀನಿ. ಈಗ ನೋಡಿ, ಸ್ಯಾರಿ ಹೆಂಡಿಗೆ ಬಂದಿದ್ದೀನಿ. ಅಂದರೆ ನಾವೇನು ಅದು ಚೈನ್ ಹಾಕ್ತಾ ಇದ್ವೋ ಅದು ಫುಲ್ಲು ಸ್ಯಾರಿ ಎಂಡ್ವರೆಗೂ ಹಾಕ್ಕೊಂಡು ಕವರ್ ಮಾಡಿದ್ದೀನಿ. ಈಗ ನಾವು ಡಿಸೈನ್ ಅನ್ನೋದನ್ನ ಹಾಗೆ ಕಂಟಿನ್ಯೂ ಮಾಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ತಾ ಇದ್ದೀನಿ. ಈಗ ಸ್ಯಾರಿನ ಹಾಗೆ ಉಲ್ಟಾ ಮಾಡಿಕೊಂಡು, ಅಂದರೆ ಅಪೋಸಿಟ್ ಸೈಡಿಗೆ ಮಾಡಿಕೊಂಡು ಅಲ್ಲಿಂದ ಒಂದು 2 ಚೈನ್ ಅನ್ನೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನಾವೇನು ಹಾಕಿದ್ವಲ್ಲ 2 ಚೈನ್ನ, ಆ 2 ಚೈನ್ ಗ್ಯಾಪಿಂದ ದಾರ ಅನ್ನೋದನ್ನ ತಂದರೆ 3 ಲೂಫ್ ಆಗುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಇಲ್ಲಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಹೇಳಿದೆ ನಿಮಗೆ, ಇಲ್ಲೆಲ್ಲೂ ನಾವು ದಾರ ಕಟ್ ಮಾಡ್ತಾ ಇಲ್ಲ, ಹಾಗೆ ಡಿಸೈನ್ ಅನ್ನೋದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ 2 ಚೈನ್ ಅನ್ನೋದನ್ನ ಫುಲ್ ಕಂಪ್ಲೀಟ್ ಮಾಡೋದಾದಮೇಲೆ, ಅಂದರೆ ಬೇಸ್ ಲೈನ್ ಮಾಡಿದ್ಮೇಲೆ ಹಾಗೆ ಒಂದು ಚೈನನ್ನು ಹಾಕಿ ಬ್ಯಾಕ್ ಸೈಡಿಂದ ನಾನು ಈಗ ಡಿಸೈನನ್ನು ಶುರು ಮಾಡಿದ್ದೀನಿ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಡಬಲ್ ಕ್ರೋಶೆ ಆದ ನಂತರ ಅಲ್ಲಿಂದ ಒಂದು 2 ಚೈನ್ ಹಾಕ್ಕೊಂಡು ಹಾಗೆ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಏನು ಡಬಲ್ ಚೈನ್ ಇದೆಯೋ, ಅಂದರೆ ನಾವು 2 ಚೈನ್ ಹಾಕಿದ್ವಲ್ಲ ಫಸ್ಟ್ ಲೈನ್ ಬೇಸ್ ಲೈನು, ಆ ಡಬಲ್ ಚೈನಿಗೆ ಬಂದುಬಿಟ್ಟು ನಾವು ನೀರಲ್ಲಿಂದ ದಾರನ ತಂದು 3 ಲೂಫ್ ಆದರೆ 2 ಲೂಫ್ ಒಂದು 2 ಲೂಫ್ ಅಂತ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ, ಇಲ್ಲಾಂದರೆ ನೀಟಾಗಿ ನೋಡಿ ಅರ್ಥ ಆಗುತ್ತೆ. ಈಗ ನೋಡ್ಕೊಳ್ಳಿ, ಫಿನಿಶ್ ಆಗಿದೆ. ಇಲ್ಲಿಂದ 2 ಚೈನ್ ಅನ್ನೋದನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವು ಏನು 2 ಚೈನ್ ಹಾಕಿದ್ದೋ 2 ಚೈನ್ ಗ್ಯಾಪಿಂದ ದಾರ ಅನ್ನೋದನ್ನ ತಂದು 3 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಇದು ಬ್ಯಾಕ್ ಸೈಡು. ಸೊ ಸೆಕೆಂಡ್ ಅನ್ನೋದು ಇದೇ ಥರ ಇರುತ್ತೆ ಗಾಯ್ಸ್. ನಾನು ಸೆಕೆಂಡ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ.
ಸೆಕೆಂಡ್ ಲೈನ್ ಅನ್ನೋದು ಕೂಡ ಕಂಪ್ಲೀಟ್ ಮಾಡಿ ಥರ್ಡ್ ಲೈನ್ ಕೂಡ ಮೂವ್ ಆನ್ ಆಗಿಬಿಟ್ಟೆ. ಥರ್ಡ್ ಲೈನ್ ಕೂಡ ಹಾಗೆ ಇರುತ್ತೆ, ಅಂದರೆ ಡಬಲ್ ಕ್ರೋಶನೇ ಮಾಡ್ತಾ ಇದ್ದೀವಿ. ಅದು ಅಷ್ಟೇ, ಎಲ್ಲೋ ಕಟ್ ಅನ್ನೋದು ಮಾಡ್ತೀರಾ. ಹಾಗೆ ಈಗ ನಾವು ಬ್ಯಾಕ್ ಸೈಡಿಂದ ಮಾಡಿದ್ದೀವಿ ಅಂದರೆ ಹಾಗೆ ಕಂಟಿನ್ಯೂ ಮಾಡಿ ಫ್ರಂಟಿಂದ ಅಗೇನ್ ಡಬಲ್ ಕ್ರೋಶನ್ ಅದನ್ನ ಹಾಕ್ಕೊಂಬಂದಿದ್ದೀನಿ ನೋಡಿ ಈ ಥರ. ಸೊ ಹೋಪ್ ನಿಮಗೆ ಗೊತ್ತಿದೆ ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ. ಆದರೂ ಒಂದ್ಸರಿ ನಿಮಗೆ ತೋರಿಸೋಣ ಅಂತ. ಈಗ ನೋಡ್ಕೊಳ್ಳಿ, ಡಬಲ್ ಕ್ರೋಶೆ ಆದ ನಂತರ ಅಲ್ಲಿಂದ ಒಂದು 2 ಚೈನ್ ಅನ್ನೋದು ಹಾಕ್ಕೊಂಡು ಸುಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಡಬಲ್ ಕ್ರೋಶೆ ಡಬಲ್ ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಮಾಡೋದು. ಸೊ ಗೈಸ್ ಇಷ್ಟೇ, ತುಂಬ ಈಸಿ ಇದೆ. ಅಂದರೆ ಬೇಸ್ ಲೈನ್ ಬಂದು ನಿಮಗೆ ಡಬಲ್ ಚೈನ್ ಹಾಕಿ, ಅಂದರೆ 2 ಚೈನ್ ಹಾಕಿ ಲಾಕ್ ಅನ್ನೋದನ್ನ ಮಾಡ್ಕೊಂಡು ಹೋಗಬೇಕು. ಸೊ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಬಂದುಬಿಟ್ಟು ನಿಮಗೆ ಡಬಲ್ ಕ್ರೋಶೆ ಬರುತ್ತೆ. ಅದು ಎಲ್ಲ ನಾನು ದಾರ ಕಟ್ ಮಾಡ್ತೀರಾ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಬ್ಯಾಕು ಫ್ರಂಟು ಅಂತ. ಸೊ ಇಲ್ಲಿ ಬಂದು ಈಗ ನಾವು ದಾರ ಅನ್ನೋದನ್ನ ಕಟ್ ಮಾಡಿ ತೆಗಿಯೋಣ. ಯಾಕೆ ಅಂದರೆ ಈಗ ನೆಕ್ಸ್ಟ್ ನಾವು ಮಾಡೋ ಸ್ಟೆಪ್ ಬಂದು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಉಲ್ಟಾ ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಕ್ಸ್ಟ್ರಾ ಈಗ 3 ಚೈನ್ ಅನ್ನೋದನ್ನ ಹಾಕಿ ದಾರ ಅನ್ನೋದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ 3ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನಾನು ದಾರ ಕಟ್ ಮಾಡಿ ಹೊರಗಡೆ ತೆಗೆದೆ. ಈಗ 4ನೇ ಸ್ಟೆಪ್ಪಿಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಬೀಡ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಅಂದರೆ ದೊಡ್ಡ ಸೈಜ್ ಬೀಡೆ, ಸ್ವಲ್ಪ ಸುಮಾರಾಗಿರೋ ಸೈಜ್ ಬೀಡೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಫುಲ್ ಆ್ಯಂಡ್ ಫುಲ್ ಬಂದು ಬೀಡ್ ವರ್ಕ್ ಮಾತ್ರನೇ. ಕ್ರೋಶಾ ಏನು ನಾವು ಯೂಸ್ ಮಾಡಿದರೂ ಕೂಡ ಆ ಬೀಡಿಂದನೇ ಈ ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ. ಸೊ ಫೈನಲ್ ಔಟ್ಕಮ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ. ಸೊ ಆ್ಯಸ್ ಯೂಶ್ವಲ್ ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಿಂದ. ಅದು ಹಾಗೆ ಕಂಟಿನ್ಯೂ ಆದಂಗೆ ಇರಲಿ ಅನ್ನೋಕ್ಕೋಸ್ಕರ ಪ್ರೀವಿಯಸ್ ಏನಿದೆಯೋ ಅಲ್ಲಿಂದ ನಾವು 1 2 3 ಚೈನ್ ಅನ್ನೋದನ್ನ ಹಾಕ್ಕೊಳ್ತಾಳೋಣ. ಈಗ ನೋಡಿ 2 ಚೈನ್ ಹಾಕಿದ್ದೀನಿ ಈ ಥರ. ಚೈನ್ ಆದಮೇಲೆ ಒಂದು ಸ್ವಲ್ಪ ದಾರ ಅನ್ನೋದನ್ನ ಮೇಲೆ ಮಾಡಿ ನೋಡಿ ಬೀಡು ಈ ಥರ ಇದೆ. ಗೋಲ್ಡ್ ಕಲರ್ ಬೀಡ್ ತೊಗೊಂಡಿದ್ದೀನಿ, ಸೈಜು ತುಂಬ ದೊಡ್ಡದಿದೆ. ಈ ಸೈಜ್ ಬೀಡ್ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೀಡನ್ನ ನಾವೇನು ದಾರ ಮೇಲೆ ಮಾಡಿದ್ವೋ ಆ ದಾರದಿಂದ ಇನ್ಸೆಟ್ ಮಾಡೋಣ. ಈ ಥರ ಇನ್ಸೆಟ್ ಮಾಡಿದ ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ನಾವು 2 ಚೈನ್ ಏನು ಹಾಕಿದ್ವು ಅದ್ರ ಗ್ಯಾಪಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಮಾಡ್ತಾ ಇದೀವಿ. ಅಂದರೆ ಇಲ್ಲಿ ಬೀಡ್ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀವಿ, ಅದನ್ನು ಬಂದು ಡಬಲ್ ಕ್ರೋಶೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಷ್ಟೇ. ಸೊ ಹಾಗೆ ನೋಡಿ ದಾರ ಅನ್ನೋದನ್ನ ಸ್ವಲ್ಪ ಮೇಲೆ ಮಾಡ್ತೀನಿ, ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದ ನಂತರ ಸೂಜಿ ಮೇಲೆ ದಾರ ಸುತ್ತಕೊಂಡು ಏನು 2 ಚೈನ್ ಹಾಕಿದ್ವೋ ಅದ್ರ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಬೀಡ್ ಅನ್ನೋದನ್ನ ಲಾಕ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ 4th ಸ್ಟೆಪ್ ಕೂಡ ಇದೆ, ತುಂಬ ಈಸಿ ಇದೆ. ಸೊ ಇಷ್ಟೇ. ಈಗ ನಾನು ಫುಲ್ ಸ್ಯಾರಿ ಅನ್ನೋದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಹೇಗಿದೆ ಅಂತ ತೋರಿಸ್ಕೊಂಡು ಕೊಡ್ತೀನಿ.
ಸೊ ಫೈನಲ್ ಔಟ್ಕಮ್ ಅನ್ನೋದು ಈ ಥರ ಇರುತ್ತೆ ಗಾಯ್ಸ್. ಅಂದರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಅಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ. ಹಾಗೆ ವೆಯ್ಟ್ ಕೂಡ ಇರುತ್ತೆ. ಯಾಕೆ ಅಂದರೆ ನಾವಿಲ್ಲಿ ಬಿಗ್ ಸೈಜ್ ಬೀಡ್ ಯೂಸ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ವೆಯ್ಟ್ ಅಂತ ಅನಿಸುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ನೀಟ್ ಫಿನಿಶಿಂಗ್ ಅಂದರೆ ನೀಟ್ ಫಿನಿಶಿಂಗು, ತುಂಬ ಮುದ್ದಾಗಿ ಕಾಣಿಸುತ್ತೆ. ನಾನು ಹೇಳಿದೆ ನಿಮಗೆ ಮೊದಲಿಗೆ ಸ್ಯಾರಿ ಬಂದು ಲೈಟ್ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲಿ ಬಂದು ನಾನು ಫ್ಯಾನ್ಸಿ ಸ್ಯಾರಿಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಪರ್ಲ್ ಯೂಸ್ ಮಾಡಿರ್ತೀವಿ. ನೀವು ಕೂಡ ಅಷ್ಟೇ ಆಪ್ಷನಲ್ಲಿ ಯಾವ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ಅದು ಪರ್ಲ್ ಆಗಿರಲಿ, ಇಲ್ಲ ಗೋಲ್ಡ್ ಬೀಡೆ ಆಗಿರಲಿ, ಇಲ್ಲ ಮತ್ತೊಂದು ಬೀಡೆ ಆಗಿರಲಿ, ಅದು ನಿಮಗೆ ಬಿಟ್ಟಿರೋದು. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.